ಆದರೆ ಈಗ ಈ ವೀರಣ್ಣಂಗೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಆಗಿ ನನ್ನ ಮುಂದೆ ನಿಂತಿದ್ದೀರಾ. ಇದನ್ನೇ ಅಲ್ವಾ ದೇವರಾಟ ಅಂತ ಹೇಳೋದು. ಇವನು ಮನೆ ಅಳಿಯ ಅಂದ್ರೆ ಇವ್ರ ತಂಗಿ ಬದುಕಲ್ಲಿ ಏನೋ ನಡೆದಿದೆ. ಅದೆಲ್ಲ ಕೇಳೋದಕ್ಕೆ ಇದು ಸಮಯ ಅಲ್ಲ. ನಿಮ್ಮ ಆರೋಗ್ಯದಲ್ಲಿ ಅಂತ ದೊಡ್ಡ ಸಮಸ್ಯೆ ಏನೂ ಇಲ್ಲ. ನೀವು ನಿಜವಾಗ್ಲೂ ಆರೋಗ್ಯವಾಗಿದ್ದೀರಿ. ಅದೇ ಮತ್ತೆ ಇವರೆಲ್ರಿಗೂ ಅರ್ಥ ಆಗುವಾಗ ಹೇಳಿ ಡಾಕ್ಟ್ರೆ. ನನಗೆ ಯಾವುದು ಸಮಸ್ಯೆ ಇಲ್ಲ ಅಲ್ವಾ? ಮತ್ತೆ ನಾನು ಯಾಕೆ ಇಲ್ಲಿ ಮಲಗಿದ್ದೀನಿ? ಈಗಲೂ ಹೇಳ್ತಾ ಇದ್ದೀನಿ, ನಿಮ್ಗೆ ಏನೂ ತೊಂದರೆ ಇಲ್ಲ. ಆದ್ರೆ ಒಂದು ಮೈನರ್ ಆಪರೇಷನ್ ಆಗಬೇಕು ಅಷ್ಟೇ. ಏನು ಆಪರೇಷನ್ ಮಾಡೋವಂಥದ್ದು ಏನಾಗಿದೆ? ನನಗೆ ಅರ್ಥ ಆಗುವಾಗ ಹೇಳಿ ಡಾಕ್ಟ್ರೆ. ವೀರಣ್ಣವರೇ, ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳಿ. ಈಗ ನಿಮ್ ಗದ್ದೆಯಲ್ಲಿ ಬದ ಕಟ್ತಿರ ತಾನೆ? ನೀವು ಒಂದ್ ಗದ್ದೆಲಿ ನೀರು ತುಂಬಿದ್ಮೇಲೆ ಇನ್ನೊಂದು ಗದ್ದೆಗೆ ನೀವು ನೀರು ಹೇಗೆ ಹರಿಸ್ತೀರಿ? ಮೊದಲನೇ ಗದ್ದೆಯಲ್ಲಿ ನೀರು ತುಂಬಿದ ಮೇಲೆ ಎರಡನೇ ಗದ್ದೆಗೆ ನೀರು ಹರಿಲಿ ಅಂತ ಬದಾನ ಕಡಿತೀವಿ. ಎಸ್, ಕರೆಕ್ಟ್. ಒಂದ್ ವೇಳೆ ದಾರಿ ಮಾಡದೇ ಇದ್ರೆ ಏನಾಗುತ್ತೆ? ಇದೆಂತ ಪ್ರಶ್ನೆ ಡಾಕ್ಟ್ರೆ. ಇನ್ನೇನಾಗುತ್ತೆ? ನೀರು ಪಕ್ಕದ ಗದ್ದೆಗೆ ಹರಿಯಲ್ಲ. ನೀರು ಹರಿದೇ ಇದ್ರೆ ಪಕ್ಕದ ಗದ್ದೆಯಲ್ಲಿರೋ ಭತ್ತ ಎಲ್ಲ ಒಣಗೋಗುತ್ತೆ. ಕರೆಕ್ಟ್. ಮನುಷ್ಯನ ದೇಹನೂ ಹೊಲ ಗದ್ದೆ ತರ ಇರುತ್ತೆ. ನೀವು ರೈತರು. ಮನುಷ್ಯ ಬದುಕಕ್ ಬೇಕಾಗಿರೋ ಅನ್ನನ ಬೆಳೆಯೋ ದೇವ್ರು ನೀವು. ಡಾಕ್ಟ್ರೇ, ನಾನು ಈಗ ಆಸ್ಪತ್ರೆಗೆ ಬಂದಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾವುದೋ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಂದಂಗೆ ಅನ್ನಿಸ್ತಾ ಇದೆ. ಹಬ್ಬ, ಸದ್ಯ ಎಲ್ರ ಮುಖದಲ್ಲೂ ನಗು ಕಾಣ್ತಲ್ಲ, ನನ್ಗೆ ಅದೇ ಖುಷಿ.